ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಕು ಅಂದರೂ ಬೇಡ ಅಂದರೂ ವೆಯ್ಟ್ ಗೇನ್ ಇಸ್ ಕಾಂಪ್ಲಿಮೆಂಟ್ರಿ. ಅವಾಗ ಎಷ್ಟೇ ದಪ್ಪ ಹಾಕಿದ್ರು ನಮ್ಮ ಸುತ್ತಮುತ್ತ ಇರೋರು ಎಷ್ಟು ಗುಂಡಾಗಿ ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ಅಂತಾರೆ. ಅದೇ ಒಂದ್ಸತಿ ಮಗು ಆಯ್ತಾ ಶುರು ಮಾಡ್ತಾರೆ, ಅಯ್ಯೋ ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ, ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡು, ಹೊಟ್ಟೆ ಕಮ್ಮಿ ಮಾಡು ಅಂತ. ಅಲ್ಲ, ನಮ್ನೇನ್ ಬಲೂನ್ ಅನ್ಕೊಂಡಿದ್ದೀರಾ? ಸಣ್ಣ ಆಗ್ಬೇಕು ಅಂತ ಹೇರ್ ಔಟ್ ಮಾಡಿದ ತಕ್ಷಣ ಕಂಪ್ರೆಸ್ ಆಗಿ ಚಿಕ್ಕದಾಗಿ ಕಾಣಿಸೋದಕ್ಕೆ. ಹ್ಯೂಮನ್ ಬಾಡಿ ಗುರು 9 ಮಂತ್ಸ್ ಮಗುಗೋಸ್ಕರ ನಾವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಅದೆಲ್ಲ ಯಾಕೆ ನಿಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇಂಥ ಜನಗಳ ಮಾತಿಗೆಲ್ಲ ನೀವು ಕಿವಿ ಕೊಡ್ಬೇಡಿ. ರೆಸ್ಪೆಕ್ಟ್ ಯುವರ್ ಬಾಡಿ ಅಂಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಐ ಅಗ್ರಿ, ಫಿಟ್ನೆಸ್ ಇಸ್ ಮ್ಯಾಂಡೇಟರಿ ಇನ್ ಲೈಫ್ ಇವಾಗ. ಬಟ್ ನಿಮಗೆ ನೀವು ಟೈಮ್ ಕೊಟ್ಟು ನೀವು ರೆಡಿ ಇದ್ದೀರಾ ಅಂತ ಅಂದಾಗ್ಲೇ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಇವಾಗ ನಾನು 7th ಮಂತ್ ಪೋಸ್ಟ್ ಪಾರ್ಟಮ್ ಅಲ್ಲಿ ಇದ್ದೀನಿ. ಸೊ ಜಿಮ್ಮಿಗೆ ಹೋಗೋದನ್ನ ಸ್ಟಾರ್ಟ್ ಮಾಡಿದ್ದೀನಿ. ವೀಕ್ಲಿ 3 to 5 ಡೇಸ್ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡಯಟ್ ಅಂತ ಏನ್ ಮಾಡ್ತಿಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಗೆ ಬಾಡಿ ಅಡ್ಜಸ್ಟ್ ಆದ್ಮೇಲೆ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈವ್ನಿಂಗ್ ನನ್ನ ಹಸ್ಬೆಂಡ್ ಗೆ ಬಟ್ಟೆ ತಗೋಬೇಕಂತ ಟ್ರೆಂಡ್ಸಿಗೆ ಹೋಗಿದ್ವಿ. ರೀಸೆಂಟ್ ಡೇಸ್ ಅಲ್ಲಿ ನಾನು ವುಮೆನ್ ಸೆಕ್ಷನ್ಸ್ ಗಿಂತ ಮೆನ್ ಸೆಕ್ಷನ್ ಅಲ್ಲೇ ಶಾಪಿಂಗ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ನಾನು ಏನ್ ತಗೋಬೇಕಂತ ಅಂದ್ರೂ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಮ್ಯಾಕ್ಸಿಮಮ್ ನನ್ನ ಪಾಪುಗೆ ಏನ್ ತಗೋಬೇಕು ಅಂತಾನೆ ನೋಡ್ತಿರ್ತೀನಿ. ಪ್ರೆಗ್ನೆನ್ಸಿ ಮುಂಚೆ ಇಡೀ ಲೈಫ್ ಸ್ವೀಟ್ಸ್ ನ ಹೇಟ್ ಮಾಡ್ತಿದ್ದೆ ನಾನು. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎವ್ರಿ ಡೇ ಸ್ವೀಟ್ ತಿಂತಿದ್ದೀನಿ, ಅಷ್ಟ್ರ ಮಟ್ಟಿಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿದೆ. ಪಾಪು ಆದ್ಮೇಲೆ ಆದ್ರೂ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡೆ, ಬಟ್ ನೋ, ಒಂಚೂರು ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ನಿಮಗೂ ಹೀಗೆ ಆಗ್ತಿದ್ಯಾ? ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ವ್ಲಾಗ್ ಜೊತೆ ನಾಳೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.